ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕೂಡ ಸೂಪರ್ ಆಗಿರುವಂತ ಡಿಸೈನ್ ತಂದಿದ್ದೀನಿ. ಇಲ್ಲಿ 100 ಎಳೆ ದಾರನ ದೊಡ್ಡ ಸೂಜಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಕುಚ್ಚು ಕಟ್ಟೋದಕ್ಕೆ ನಾನಿಲ್ಲಿ ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬೇಬಿ ಕುಚ್ಚಲ್ಲೇ ಸ್ವಲ್ಪ ಆಲ್ಟರ್ ಮಾಡಿರುವಂತ ಡಿಸೈನ್, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಲೇಸ್ ತಗೊಂಡಿದ್ದೀನಿ. ಲೇಸ್ ಸೀದಾ ಸೈಡ್ಗೆ ಹಿಂದೆಯಿಂದ ಸೂಜಿನ ಹಾಕಿ ದಾರ ಅಂದ್ರೆ ಸಿಲ್ಕ್ ಥ್ರೆಡ್ ನ ತಕ್ಕೋಬೇಕು. ಸೊ ಇಲ್ಲಿ ಸ್ವಲ್ಪ ದಪ್ಪ ಸೂಜಿನೇ ತಗೊಳ್ಳಿ, ದಬ್ಳ ಅಂತಾರಲ್ಲ ಆ ತರದ್ದು. ನಾನು ಸಣ್ಣದ್ ತಗೊಂಡಿದ್ರಿಂದ ತುಂಬಾ ಸ್ಟ್ರಗಲ್ ಮಾಡ್ಬೇಕಾಯ್ತು. ಸೊ ನೀವು ದಪ್ಪದು ತಗೊಂಡು ಹೋಲ್ ಮಾಡಿ ಆಮೇಲೆ ಏರ್ಸಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ಎಷ್ಟು ಉದ್ದ ಬೇಕು ನೋಡ್ಕೊಳ್ಳಿ. ಇದು ಸ್ವಲ್ಪ ಜಾಸ್ತಿ ಉದ್ದ ಬಿಟ್ಕೋಬೇಕಾಗತ್ತೆ ಸಿಲ್ಕ್ ಥ್ರೆಡ್. ಸ್ವಲ್ಪ ಉದ್ದ ಜಾಸ್ತಿ ಬಿಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡ್ಕೊಂಡ್ಮೇಲೆ ಕ್ಲೀನ್ ಆಗಿ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಸಿಲ್ಕ್ ಥ್ರೆಡ್ ತಗೊಳ್ಳಿ ಕುಚ್ಚು ಕಟ್ಟೋದಕ್ಕೆ. ಸೊ ಬಿಗ್ಗಾಗಿ ಇಟ್ಕೊಂಡು ಹೆಬ್ಬೆಟ್ಟಿನ ಸಹಾಯದಿಂದ ಬೇಬಿ ಕುಚ್ಚು ಕಟ್ತೀವಲ್ಲ ಆ ರೀತಿ ಕಟ್ಬೇಕಾಗತ್ತೆ. ಇದನ್ನ 3-4 ರೌಂಡ್ ಸುತ್ಕೊಳ್ಳಿ. ಬಿಗಿನರ್ಸ್ ಆದ್ರೆ ಒಂದು 6-7 ರೌಂಡ್ ಸುತ್ಕೊಂಡ್ರು ನಡೆಯುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ನಿಧಾನಕ್ಕೆ ಈ ರೀತಿ ಟೈಟ್ ಆಗಿ ಇಟ್ಕೊಂಡು ನೀವು ಸಿಲ್ಕ್ ಥ್ರೆಡ್ ಜರಿ ಥ್ರೆಡ್ ನ ಸುತ್ತಬೇಕಾಗತ್ತೆ. ಈಗ ಹೂ ಕಟ್ಟೋ ರೀತಿಲಿ 2-3 ನಾಟ್ ಹಾಕೊಳ್ಳಿ. ಸೊ ಸಿಲ್ಕ್ ಥ್ರೆಡ್ ಸ್ವಲ್ಪ ಉದ್ದ ಇರೋದ್ರಿಂದ ನಿಧಾನಕ್ಕೆ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್. ಸೊ ಹೂ ಕಟ್ಟೋ ರೀತಿ 2-3 ಸತಿ ನಾಟ್ ಹಾಕೊಂಡು, ಸೊ ಇನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ವಿಡಿಯೋಸ್ ನನ್ನ ಚಾನೆಲ್ ನಲ್ಲಿ ತುಂಬಾ ಇದೆ. ಡಿಸ್ಕ್ರಿಪ್ಷನ್ ನಲ್ಲಿ ಹೋಗಿ ಚೆಕ್ ಮಾಡಿ, ಎಲ್ಲ ವಿಡಿಯೋನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇಲ್ಲಿ ಸ್ವಲ್ಪ ದಾರ ಉದ್ದ ಬಿಟ್ಟು ಕಟ್ ಮಾಡ್ಕೊಂಡು 3 ಗಂಟು ಹಾಕೋತಾ ಇದ್ದೀನಿ. ಸೊ 3 ಗಂಟಾದ್ಮೇಲೆ ಎಕ್ಸ್ಟ್ರಾ ಇರೋ ಥ್ರೆಡ್ ನ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ ಈ ತರ ಬರುತ್ತೆ. ಇದೇನ್ ಹಾಕಿದೀವಿ, ಇದು ಬೇಬಿ ಕುಚ್ಚು ಅಂತಾರೆ. ಸೊ ಈಗ ಮಧ್ಯದಲ್ಲಿ ಹೀಗೆ ಭಾಗ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಭಾಗ ಮಾಡ್ಕೊಂಡು ಇಲ್ಲಿ ಒಂದು ಬೀಡ್ ಹಾಕೊಳ್ಳಿ ನೀವು. ನಾನು ಸ್ವಲ್ಪ ಸಣ್ಣ ಬೀಡ್ ತಗೊಂಡೆ, ನೀವು ಸ್ವಲ್ಪ ದೊಡ್ಡದೇ ಬೀಡ್ ತಗೊಳ್ಳಿ. 4-5 mm ಬೀಡ್ ತಗೊಂಡ್ರು ನಡೆಯುತ್ತೆ. ಸೊ ಬೀಡ್ ನ ಇಟ್ಟು ಕ್ಲೀನ್ ಆಗಿ ಕವರ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ಕೊಳ್ಳಿ ನಿಧಾನಕ್ಕೆ, ಒಂಚೂರು ಬೀಡ್ ಕಾಣಬಾರದು, ಆ ರೀತಿ ಕವರ್ ಮಾಡ್ಕೊಂಡು ಮತ್ತೆ ನಾವು ಇದನ್ನ ಕುಚ್ಚು ಕಟ್ತೀವಲ್ಲ ಆ ರೀತಿ ಹೆಬ್ಬೆಟ್ಟಲ್ಲಿ ಸಿಲ್ಕ್ ಥ್ರೆಡ್ ನ ಇಟ್ಕೊಂಡು ಕ್ಲೀನ್ ಆಗಿ ಸುತ್ತಿ 5-6 ರೌಂಡ್ ಬಿಗ್ಗಾಗಿ ಟೈಟ್ ಆಗಿ ಸುತ್ತಿ ಹೂ ಕಟ್ಟೋ ರೀತಿ ಕಟ್ಬೇಕು. ನಾನು ಆಗ್ಲೇ ಹೇಳ್ದಾಗೆ ಸಿಲ್ಕ್ ಥ್ರೆಡ್ ಸ್ವಲ್ಪ ಉದ್ದ ಬಿಟ್ಕೊಂಡಿರೋದ್ರಿಂದ ಈ ಹೂ ಕಟ್ಟೋ ರೀತಿ ಕಟ್ಟೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಿಧಾನಕ್ಕೆ ನೋಡಿ ಹಾಕೊಳ್ಳಿ, ಬರುತ್ತೆ. ಟ್ರೈ ಮಾಡಿದ್ರೆ ಎಲ್ಲಾನು ಬರುತ್ತೆ, ಯಾವುದು ಬರಲ್ಲ ಅಂತ ಏನೂ ಇಲ್ಲ. ನಾವು ಪ್ರಯತ್ನ ಪಡಬೇಕು ಅಷ್ಟೇ ರೆಗ್ಯುಲರ್ ಆಗಿ. ಸೊ ಹೂ ಕಟ್ಟೋ ರೀತಿ ಕಟ್ಕೊಂಡು 2-3 ಗಂಟು ಹಾಕೋಬಿಡಿ. ಮಾಮೂಲಿ ನಾವು ಜೀರ್ಗಂಟು ಅಂತೀವಲ್ಲ, ಸೊ ಆ ರೀತಿ 2-3 ಗಂಟು ಹಾಕೊಂಡ್ರೆ ಬೇಬಿ ಕುಚ್ಚಲ್ಲೇ ಆಲ್ಟರ್ ಮಾಡ್ಕೊಂಡಿರುವಂತ ಕುಚ್ಚು ರೆಡಿ ಆಗುತ್ತೆ. ಇದು ಯುನೀಕ್ ಆಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಬೇಬಿ ಕುಚ್ಗಿಂತ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಎಲ್ಲರೂ ಟ್ರೈ ಮಾಡಿ. ಸೊ ಎಕ್ಸ್ಟ್ರಾ ಇರೋ ಥ್ರೆಡ್ ನ ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಈ ರೀತಿ ಬರುತ್ತೆ. ಸೊ ನನಗಿಲ್ಲಿ ಸಿಲ್ಕ್ ಥ್ರೆಡ್ ಸ್ವಲ್ಪ ಉದ್ದ ಅನ್ನಿಸ್ತು, ನಾನು ಇದು ಕೂಡ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಡಿಸೈನ್ ಈ ತರ ಬಂದಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇದೆ ನೋಡಿ. ಸೊ ನಾನಿಲ್ಲಿ ಪೂರ್ತಿ ಹಾಕಿ ತೋರಿಸ್ತೀನಿ ಡಿಸೈನ್ ಹೇಗ್ ಬರುತ್ತೆ ಅಂತ. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಡಿಸೈನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇದೆ. ನಾವೇನು ರೆಗ್ಯುಲರ್ ಆಗಿ ಬೇಬಿ ಕುಚ್ಚು ಹಾಕ್ತಿವಿ ಅದಕ್ಕಿಂತ ಯುನೀಕ್ ಆಗಿ ಕಾಣ್ತಾ ಇದೆ ಡಿಸೈನು. ನೀವು ಒಂದಲ್ಲ, ಇದಕ್ಕೆ 2-3 ಬೀಡ್ ಕೂಡ ಇನ್ಸರ್ಟ್ ಮಾಡ್ಕೋಬಹುದು. ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ಅದು ಕೂಡ ವಿಡಿಯೋ ಮಾಡ್ತೀನಿ. ಕಮೆಂಟ್ ಮಾಡಿ. ಸೊ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಡಿಸೈನ್ ಜೊತೆಗೆ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.